ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಹಲವಾರು ಮಹತ್ವದ ನಿರ್ಧಾರಗಳನ್ನು ಪ್ರಕಟಿಸುವ ಮೂಲಕ ಹಲವಾರು ದೇಶಗಳಿಗೆ ಶಾಕ್ ನೀಡಿವೆ. ಹಲವಾರು ದೇಶಗಳು ಅಮೆರಿಕದ ವಿರುದ್ಧ ತಿರುಗಿ ಬಿದ್ದರೂ ಇಲ್ಲಿವರೆಗೂ ಭಾರತ ಮತ್ತು ಅಮೆರಿಕದ ಸಂಬಂಧಕ್ಕೆ ಯಾವುದೇ ಧಕ್ಕೆ ಆಗಿಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರದಿಂದ ಭಾರತಕ್ಕಾಗುವ ಲಾಭ ನಷ್ಟ ಏನು, ಯಾವ ಕ್ಷೇತ್ರದ ಮೇಲೆ ಏನು ಪರಿಣಾಮ ಬೀಳಬಹುದು ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಭಾರತಕ್ಕೆ ಏನು ಲಾಭ ಅಂತ ತಿಳ್ಕೊಳ್ಳೋ ಮೊದಲು ಯಾವೆಲ್ಲ ಕ್ಷೇತ್ರಗಳಿಗೆ ಸಮಸ್ಯೆಯಾಗಬಹುದು ಅಂತ ಮೊದಲು ತಿಳ್ಕೊಳ್ಳೋಣ. ಆರಂಭದಲ್ಲಿ ಡಾಲರ್ ಮೌಲ್ಯ ಏರಿಕೆಯಾಗ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತವಾಗ್ತಾ ಇದೆ. ಭಾರತ ಮಾತ್ರವಲ್ಲ, ವಿಶ್ವದ ಹಲವಾರು ದೇಶಗಳ ಕರೆನ್ಸಿಗಳ ಮೌಲ್ಯ ಡಾಲರ್ ಮುಂದೆ ಕುಸಿತವಾಗ್ತಾ ಇದೆ. ಭಾರತದ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೇಕ್ ಇನ್ ಇಂಡಿಯಾ ಜಪವನ್ನು ಮಾಡ್ತಾ ಇದ್ರು. ಅದೇ ರೀತಿ ಅಮೆರಿಕ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಗ ಅಂತ ಜಪ ಮಾಡ್ತಾ ಇದ್ರು. ಮಗ ಅಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ. ಇದರಿಂದಾಗಿ ಈಗ ಅಮೆರಿಕದಲ್ಲಿ ಬಂಡವಾಳ ಹೂಡಿಕೆಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲದರ ಪರಿಣಾಮ ಭಾರತ ಸೇರಿದಂತೆ ವಿಶ್ವದ ಹಲವಾರು ಸ್ಟಾಕ್ ಮಾರ್ಕೆಟ್ನಿಂದ ವಿದೇಶಿ ಹೂಡಿಕೆದಾರರು ಬಂಡವಾಳವನ್ನು ಹಿಂತೆಗೆದುಕೊಳ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮ ಅಮೆರಿಕದ ಡಾಲರ್ ಮೌಲ್ಯ ಏರಿಕೆಯಾಗ್ತಾ ಇದೆ. ಹಾಗೆಂದ ಮಾತ್ರ ಇದೊಂದೇ ಕಾರಣ ಅಲ್ಲ, ಹಲವು ಕಾರಣಗಳ ಜೊತೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಅಕ್ಟೋಬರ್ ನವೆಂಬರ್ನಲ್ಲಿ ಅಮೆರಿಕದ ಚುನಾವಣೆ ಕಾವು ಜೋರಿತ್ತು. ಇದರ ನೇರ ಪರಿಣಾಮ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲೆ ಬಿದ್ದಿತ್ತು. ಇದರಿಂದಾಗಿ ವಿದೇಶಿ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ಹಿಂತೆಗೆದುಕೊಂಡರು. ಯಾವ ತಿಂಗಳಲ್ಲಿ ಎಷ್ಟು ಹೂಡಿಕೆಯನ್ನು ಹಿಂತೆಗೆದುಕೊಂಡಿದ್ದಾರೆ ಅಂತ ನೋಡುವುದಾದರೆ, ಅಕ್ಟೋಬರ್ನಲ್ಲಿ 1,14,000 ಕೋಟಿ ರೂಪಾಯಿ ಹಿಂದಕ್ಕೆ ಪಡೆದುಕೊಂಡರೆ, ನವೆಂಬರ್ನಲ್ಲಿ 45,975 ಕೋಟಿ ರೂಪಾಯಿ ಹಿಂತೆಗೆದುಕೊಂಡಿದ್ದಾರೆ. ಇನ್ನು ಡಿಸೆಂಬರ್ನಲ್ಲಿ 16,982 ಕೋಟಿಯನ್ನು ಹಿಂದಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಜನವರಿಯಲ್ಲಿ ನೋಡುವುದಾದರೆ ಬರೋಬ್ಬರಿ 74,095 ಕೋಟಿ ರೂಪಾಯಿಯನ್ನು ಹಿಂದಕ್ಕೆ ಪಡೆದಿದ್ದಾರೆ. ಕಳೆದ 4 ತಿಂಗಳಲ್ಲಿ ಲೆಕ್ಕ ಹಾಕಿದರೆ ವಿದೇಶಿ ಹೂಡಿಕೆದಾರರು ಭಾರತದ ಮಾರುಕಟ್ಟೆಯಿಂದ ಬರೋಬ್ಬರಿ 2,50,000 ಕೋಟಿ ರೂಪಾಯಿ ಬಂಡವಾಳವನ್ನು ಹಿಂದಕ್ಕೆ ಪಡೆದಿದ್ದಾರೆ. ಇನ್ನು ವರ್ಷದ ಲೆಕ್ಕ ತೆಗೆದುಕೊಂಡ್ರೆ 2023ರಲ್ಲಿ ವಿದೇಶಿ ಹೂಡಿಕೆದಾರರು 16,325 ಕೋಟಿ ರೂಪಾಯಿನ ಹಿಂದಕ್ಕೆ ಪಡೆದಿದ್ದಾರೆ. 2024ರಲ್ಲಿ 3,04,217 ಕೋಟಿ ರೂಪಾಯಿ ಹೂಡಿಕೆಯನ್ನು ಹಿಂದಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು 2025ರಲ್ಲಿ ಜನವರಿ ತಿಂಗಳು ಇನ್ನೂ ಪೂರ್ಣಗೊಂಡಿಲ್ಲ, ಈಗಾಗಲೇ 74,000 ಕೋಟಿ ರೂಪಾಯಿ ಹಣವನ್ನು ಹಿಂದಕ್ಕೆ ಪಡೆದಿದ್ದಾರೆ. ಅಮೆರಿಕದಲ್ಲಿ ಹೂಡಿಕೆ ಜಾಸ್ತಿ ಮಾಡಲು ಟ್ರಂಪ್ ಅವರು ಈಗಾಗಲೇ ವಿಶ್ವದ ದೊಡ್ಡ ದೊಡ್ಡ ಕಂಪನಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ನೀವು ಅಮೆರಿಕದಲ್ಲಿ ಹೂಡಿಕೆ ಮಾಡಿ, ಇಲ್ಲದೇ ಇದ್ದರೆ ಬೇರೆ ದೇಶದಿಂದ ಆಮದಾಗುವ ನಿಮ್ಮ ವಸ್ತುಗಳ ಮೇಲೆ ಭಾರಿ ಸುಂಕವನ್ನು ವಿಧಿಸುವುದಾಗಿ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದರ ಜೊತೆ ಬ್ರಿಕ್ಸ್ ಕರೆನ್ಸಿಗೆ ಸಹ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಬ್ರಿಕ್ಸ್ ದೇಶಗಳು ಪ್ರತ್ಯೇಕವಾದ ಒಂದು ಕರೆನ್ಸಿಯನ್ನು ಆರಂಭಿಸಿದರೆ ಬ್ರಿಕ್ಸ್ ದೇಶಗಳಿಂದ ಬರುವಂಥ ವಸ್ತುಗಳ ಮೇಲೆ ಭಾರಿ ತೆರಿಗೆಯನ್ನು ವಿಧಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದೆಲ್ಲದರ ಪರಿಣಾಮ ಡಾಲರ್ ಮೌಲ್ಯ ನಿಧಾನವಾಗಿ ಏರಿಕೆಯಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಒಂದೊಂದು ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸಹಿ ಹಾಕ್ತಾ ಇದ್ದಂತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬ್ಲಡ್ ಬಾತ್ ಆಗ್ತಾ ಇದೆ. ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ನಾಸ್ಡಾಕ್ ಕಾಂಪೋಸಿಟ್ ಇಂಡೆಕ್ಸ್ 77% ಏರಿಕೆ ಕಂಡಿದ್ರೆ, ನಿಫ್ಟಿ 35% ಏರಿಕೆಯನ್ನು ಕಂಡಿತ್ತು. ಮುಂದಿನ ದಿನಗಳಲ್ಲಿ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರದ ಬಗ್ಗೆ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಹೊರಬಿದ್ದಿಲ್ಲ. ಒಂದು ವೇಳೆ ಬಡ್ಡಿ ದರವನ್ನು ಏರಿಕೆ ಮಾಡಿದರೆ ಅಥವಾ ಯಥಾಸ್ಥಿತಿಯಲ್ಲಿ ಇಟ್ಟರೆ ಡಾಲರ್ ಮೌಲ್ಯ ಏರಿಕೆಯಾಗ್ಬೋದು. ಒಂದು ವೇಳೆ ಬಡ್ಡಿ ದರವನ್ನು ಇಳಿಕೆ ಮಾಡಿದರೆ ಡಾಲರ್ ಮೌಲ್ಯ ಕಡಿಮೆಯಾಗ್ಬೋದು. ನೀವು ಕೇಳ್ಬೋದು, ಹೌದು, ಡಾಲರ್ ಮೌಲ್ಯ ಏರಿಕೆ ಆದರೆ ನಮಗೇನು ಸಮಸ್ಯೆ ಆಗುತ್ತೆ ಅಂತ. ಮುಖ್ಯವಾಗಿ ಇಡೀ ವಿಶ್ವದೆಲ್ಲೆಡೆ ನಾವು ಯಾವುದೇ ವ್ಯವಹಾರವನ್ನು ನಡೆಸೋದಿದ್ರೆ ಅದು ಡಾಲರ್ನಲ್ಲಿ ನಡೆಸಬೇಕು. ಬೇರೆ ಯಾವುದೇ ಕರೆನ್ಸಿಯಲ್ಲಿ ಅಷ್ಟು ಸುಲಭವಾಗಿ ನಡೆಸಲು ಸಾಧ್ಯವಿಲ್ಲ. ಡಾಲರ್ ಮೌಲ್ಯ ಏರಿಕೆಯಾದರೆ ವಿದೇಶದಿಂದ ಆಮದಾಗುವ ಎಲ್ಲ ವಸ್ತುಗಳ ಬೆಲೆಯು ಏರಿಕೆಯಾಗುತ್ತೆ. ಇದರಿಂದಾಗಿ ಭಾರತದ ಮಾರುಕಟ್ಟೆಯಲ್ಲೂ ಹಲವಾರು ವಸ್ತುಗಳ ಬೆಲೆಯು ಏರಿಕೆಯಾಗುತ್ತೆ. ಐಟಿಯಲ್ಲಿ ಕೆಲಸ ಮಾಡುವ ಹಲವು ಭಾರತೀಯರು ಅಮೆರಿಕಕ್ಕೆ ತೆರಳಿ ಕೆಲ ವರ್ಷ ಕೆಲಸ ಮಾಡಿ ಮರಳಿ ಭಾರತಕ್ಕೆ ಬರ್ತಾ ಇದ್ರು. ಮರಳಿ ಭಾರತಕ್ಕೆ ಬಂದಾಗ ಕೈತುಂಬ ಸಂಪಾದನೆಯೊಂದಿಗೆ ಬರ್ತಾ ಇದ್ರು. ಆದರೆ ಇನ್ನು ಮುಂದೆ ಅಮೆರಿಕದ ವೀಸಾ ಅಷ್ಟು ಸುಲಭವಾಗಿ ಸಿಗಲ್ಲ. ಯಾಕೆ ಅಂತಂದರೆ ಟ್ರಂಪ್ ಅವರ ನೀತಿ. ಟ್ರಂಪ್ ಅವರು ಅಮೇರಿಕಾ ಫಸ್ಟ್ ನೀತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅಂದರೆ ಅಮೇರಿಕದ ಕಂಪನಿಗಳು ಅಮೇರಿಕದ ಪ್ರಜೆಗಳಿಗೆ ಉದ್ಯೋಗ ನೀಡಬೇಕೆಂದು ಟ್ರಂಪ್ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ.
ಬಹಳ ಮುಖ್ಯವಾಗಿ ಅಮೇರಿಕಾದಲ್ಲಿ ಶಿಕ್ಷಣ ಓದಿದ ಭಾರತೀಯರಿಗೆ ಅಮೇರಿಕದ ಕೆಲಸ ಸಿಗ್ತಾ ಇತ್ತು. ಆದರೆ ಇನ್ನು ಮುಂದೆ ಅಷ್ಟು ಸುಲಭವಾಗಿ ಅಮೇರಿಕದ ಕಂಪನಿಗಳಲ್ಲಿ ಉದ್ಯೋಗ ಸಿಗುವುದು ಅನುಮಾನ ಎನ್ನಲಾಗ್ತಾ ಇದೆ. ಭಾರತ ನಮ್ಮ ಮೇಲೆ ತೆರಿಗೆ ವಿಧಿಸಿದರೆ ನಾವು ಅವರ ಮೇಲೆ ಅಷ್ಟೇ ಪ್ರಮಾಣದ ತೆರಿಗೆಯನ್ನು ವಿಧಿಸ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಹೇಳಿದ್ದಾರೆ. ಇಲ್ಲಿವರೆಗೆ ಭಾರತದಿಂದ ಅಮೇರಿಕಕ್ಕೆ ಆಗುವ ವಸ್ತುಗಳ ಮೇಲೆ ನಾವು ಅಷ್ಟೊಂದು ಪ್ರಮಾಣದ ತೆರಿಗೆಯನ್ನು ವಿಧಿಸ್ತಾ ಇರಲಿಲ್ಲ. ಆದರೆ ನಮ್ಮ ವಸ್ತುಗಳ ಮೇಲೆ ಭಾರತ ಭಾರಿ ಪ್ರಮಾಣದ ತೆರಿಗೆಯನ್ನು ವಿಧಿಸ್ತಾ ಇದೆ. ಆದರೆ ಇನ್ನು ಮುಂದೆ ಈ ರೀತಿ ಆಗಲು ಬಿಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ನಮಗೆ ಅಲ್ಲಿಂದ ಮೋಟರ್ ಸೈಕಲ್ ಬರುತ್ತೆ, ಅದಕ್ಕೆ ನಾವು ಯಾವುದೇ ತೆರಿಗೆಯನ್ನು ವಿಧಿಸಲ್ಲ. ಆದರೆ ನಮ್ಮಿಂದ ಭಾರತಕ್ಕೆ ಹೋಗೋ ಮೋಟರ್ ಸೈಕಲ್ ಮೇಲೆ 100-200% ತೆರಿಗೆಯನ್ನು ವಿಧಿಸ್ತಾರೆ ಅಂತ ಈಗಾಗಲೇ ಟ್ರಂಪ್ ಅವರು ಗುಟುರು ಹಾಕಿದ್ದಾರೆ. ಬಹಳ ಮುಖ್ಯವಾಗಿ ಟ್ರಂಪ್ ತಂಡದಲ್ಲಿ ಗುರುತಿಸಿಕೊಂಡಿರುವ ಎಲಾನ್ ಮಸ್ಕ್ ಅವರು ಟೆಸ್ಲಾ ಕಾರನ್ನು ಭಾರತದಲ್ಲಿ ಮಾರಾಟ ಮಾಡಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಭಾರತ ಸರ್ಕಾರ ಟ್ರಂಪ್ ಅವರ ಪ್ರಯತ್ನಕ್ಕೆ ಒಪ್ಪಿಕೊಂಡಿಲ್ಲ. ಭಾರತದಲ್ಲಿ ನೀವು ಟೆಸ್ಲಾ ಕಾರನ್ನು ಮಾರಾಟ ಮಾಡುವುದಾದರೆ ಮೊದಲು ಭಾರತದಲ್ಲಿ ಉತ್ಪಾದನಾ ಘಟಕವನ್ನು ಆರಂಭಿಸಿ, ನಂತರ ಭಾರತದಲ್ಲಿ ಕಾರನ್ನು ಮಾರಾಟ ಮಾಡಿ ಅಂತ ಎಲಾನ್ ಮಸ್ಕ್ ಅವರಿಗೆ ಭಾರತ ಸರ್ಕಾರ ತಿಳಿಸಿದೆ. ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಆಮದು ಸುಂಕವನ್ನು ನಾವು ಕಡಿಮೆ ಮಾಡಲ್ಲ ಅಂತ ಎಲಾನ್ ಮಸ್ಕ್ ಅವರಿಗೆ ತಿಳಿಸಿದೆ. ಈ ಪ್ರಸ್ತಾಪ ಎಲಾನ್ ಮಸ್ಕ್ ಅವರಿಗೆ ಇಷ್ಟವಾಗಿಲ್ಲ. ಮುಂದಿನ ದಿನಗಳಲ್ಲಿ ಟ್ರಂಪ್ ಅವರ ಪ್ರಭಾವವನ್ನು ಬಳಸಿಕೊಂಡು ಎಲಾನ್ ಮಸ್ಕ್ ಅವರು ಭಾರತದಲ್ಲಿ ಆಮದು ಸುಂಕವನ್ನು ಕಡಿಮೆ ಮಾಡುವಂತೆ ಒತ್ತಡವನ್ನು ಹೇರಬಹುದು. ಒಂದು ವೇಳೆ ಟೆಸ್ಲಾ ಕಾರು ಭಾರತಕ್ಕೆ ಬಂದರೆ ಭಾರತದ ಎಲೆಕ್ಟ್ರಿಕ್ ಕಾರು ಕಂಪನಿಗಳ ಮೇಲೆ ಭಾರಿ ಹೊಡೆತವಂತೂ ಬೀಳುವುದು ಗ್ಯಾರಂಟಿ. ಇಸ್ರೇಲ್ ಹಮಾಸ್ ಮತ್ತು ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದರು. ಈ ಘೋಷಣೆಯಂತೆ ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ಕದನ ವಿರಾಮ ಏರ್ಪಟ್ಟಿದ್ದು, ಇಸ್ರೇಲ್ ಸೈನಿಕರನ್ನು ಹಮಾಸ್ ಬಿಡುಗಡೆ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್ ಹಮಾಸ್ ಉಗ್ರರನ್ನು ಬಿಡುಗಡೆ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಉಕ್ರೇನಿಗೆ ನಾನು ಯಾವುದೇ ಸೇನಾ ನೆರವನ್ನು ನೀಡಲ್ಲ ಅಂತ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಇದರಿಂದಾಗಿ ಉಕ್ರೇನಿಗೆ ಯುದ್ಧದಲ್ಲಿ ಹೋರಾಟ ಮಾಡಲಿಕ್ಕೆ ಕಷ್ಟವಾಗಬಹುದು. ಟ್ರಂಪ್ ಮತ್ತು ಪುಟಿನ್ ಸ್ನೇಹಿತರಾಗಿದ್ದಾರೆ. ಯುದ್ಧಗಳು ನಿಂತರೆ ಸಪ್ಲೈ ಚೈನ್ ಸಮಸ್ಯೆ ಆಗಲ್ಲ, ವಿಶ್ವಾದ್ಯಂತ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗಬಹುದು. ಟ್ರಂಪ್ ಅವರು ಹವಾಮಾನ ಬದಲಾವಣೆ ವಿಚಾರದ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವ ವ್ಯಕ್ತಿಯಲ್ಲ. ಈ ಕಾರಣಕ್ಕಾಗಿ ಈಗಾಗಲೇ ಪ್ಯಾರಿಸ್ ಒಪ್ಪಂದದಿಂದ ಹಿಂದಕ್ಕೆ ಸರಿದಿದ್ದಾರೆ. ಪೆಟ್ರೋಲ್ ಬಳಕೆಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ. ಹಣದುಬ್ಬರ ಜಾಸ್ತಿಯಾಗಲು ಪೆಟ್ರೋಲ್ ಕಾರಣ ಎಂಬ ವಾದವನ್ನು ಮುಂದಿಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುವ ದೇಶಗಳು ಕಚ್ಚಾ ತೈಲ ಬೆಲೆಯನ್ನು ಇಳಿಕೆ ಮಾಡಬೇಕೆಂದು ಆಗ್ರಹಿಸ್ತಾ ಇದ್ದಾರೆ. ಒಂದು ವೇಳೆ ಕಚ್ಚಾ ತೈಲದ ಬೆಲೆ ಇಳಿಕೆಯಾದರೆ ಭಾರತದ ಗ್ರಾಹಕರಿಗೂ ಇದರ ಲಾಭ ಆಗುತ್ತೆ. ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿಯವರು ಉತ್ತಮ ಸ್ನೇಹಿತರಾಗಿದ್ದಾರೆ. ಗುಜರಾತ್ನಲ್ಲಿ ನಡೆದಂಥ ನಮಸ್ತೆ ಟ್ರಂಪ್ ಕಾರ್ಯಕ್ರಮದಲ್ಲಿ ಟ್ರಂಪ್ ಅವರು ಭಾಗಿಯಾದರೆ, ಅಮೆರಿಕದಲ್ಲಿ ನಡೆದಂಥ ಹೌದಿ ಮೋದಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಹೀಗಾಗಿ ಬೇರೆ ದೇಶಗಳಿಗೆ ಎಚ್ಚರಿಕೆ ನೀಡಿದಂತೆ ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ಕಠಿಣ ಕ್ರಮವನ್ನು ಕೈಗೊಳ್ಳಲಾರರು ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಭಾರತ ಜೊತೆ ಕಿತ್ತಾಟ ನಡೆಸ್ತಾ ಇದ್ದಂಥ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ತಲೆದಂಡವಾಗಿದೆ. ಬಾಂಗ್ಲಾ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಿಸ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಸಂಬಂಧ ಅಷ್ಟಕ್ಕಷ್ಟೇ ಇದೆ. ಯಾಕೆ ಅಂತಂದರೆ 2016ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮೊಹಮ್ಮದ್ ಯೂನಿಸ್ ಅವರು ಹಿಲರಿ ಕ್ಲಿಂಟನ್ಗೆ ಆರ್ಥಿಕ ಸಹಕಾರವನ್ನು ನೀಡಿದರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಮೆರಿಕ ಸರ್ಕಾರ ಬಾಂಗ್ಲಾಗೆ ಅನುದಾನ ಕಡಿತ ಮಾಡಿದರೆ ಬಾಂಗ್ಲಾಗೆ ಭಾರಿ ಸಮಸ್ಯೆ ಎದುರಾಗುವುದಂತೂ ನಿಶ್ಚಿತ. ಮುಖ್ಯವಾಗಿ ಚೀನಾದ ವಿರುದ್ಧ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಕೋವಿಡ್ ವೈರಸ್ ಬಂದಿದೆ ಹೇಗೆ, ಅದರ ಮೂಲದ ಬಗ್ಗೆ ನಾನು ತನಿಖೆ ನಡೆಸ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷೀಯ ಚುನಾವಣೆ ಸಂದರ್ಭದಲ್ಲೇ ಘೋಷಣೆ ಸಹ ಮಾಡಿದರು. ಮೊದಲ ಅವಧಿಯಲ್ಲಿ ಚೀನಾದ ವುಹಾನ್ ಲ್ಯಾಬಿನಿಂದನೇ ಕೊರೋನಾ ವೈರಸ್ ಸೋರಿಕೆಯಾಗಿದೆ ಅಂತ ಬಹಿರಂಗವಾಗಿ ಹೇಳಿಕೆ ಸಹ ನೀಡಿದರು. ವಿಶ್ವವನ್ನೇ ಚೀನಾ ಲಾಕ್ಡೌನ್ ಮಾಡಿದೆ. ಚೀನಾದಿಂದ ದೇಶಗಳೆಲ್ಲವೂ ನಾಶವಾಗ್ತಾ ಇದೆ. ಹೀಗಾಗಿ $10 ಟ್ರಿಲಿಯನ್ ಪರಿಹಾರವನ್ನು ನೀಡಬೇಕಂತ ಡೊನಾಲ್ಡ್ ಟ್ರಂಪ್ ಅವರು ಆಗ್ರಹ ಸಹ ಮಾಡಿದರು. ಅಮೆರಿಕದ ಜೊತೆ ಪೇಟೆಂಟ್ ಇದ್ದರೂ ಚೀನಾ ಅದನ್ನು ದುರ್ಬಳಕೆ ಮಾಡಿ ಕಡಿಮೆ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ಅಮೆರಿಕದ ಕಂಪನಿಗಳಿಗೆ ನಷ್ಟ ಮಾಡ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ದೂರಿದರು. ಅಷ್ಟೇ ಅಲ್ಲದೆ ಕಡಿಮೆ ಗುಣಮಟ್ಟದ ಡ್ರಗ್ಸನ್ನು ಸಪ್ಲೈ ಮಾಡ್ತಾ ಇದೆ. ಇದರಿಂದಾಗಿ ಅಮೆರಿಕದ ಜನರ ಆರೋಗ್ಯ ಸಹ ಹಾಳಾಗ್ತಾ ಇದೆ ಅಂತ ನೇರವಾಗಿ ದೂರಿದರು. ಚೀನಾದಿಂದ ಆಮದಾಗುವ ವಸ್ತುಗಳ ಮೇಲೆ 35% ತೆರಿಗೆಯನ್ನು ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ.
ಅಮೆರಿಕ ರೆಡ್ ಸಿಗ್ನಲ್ ತೋರಿದ್ರಿಂದ ಭಾರತಕ್ಕೆ ಲಾಭವಾಗಬಹುದು ಎಂಬ ನಿರೀಕ್ಷೆ ಹೆಚ್ಚಾಗಿದೆ. ಮುಖ್ಯವಾಗಿ ಭಾರತದಿಂದ ಸೋಲಾರ್, ಫಾರ್ಮಾ, ಆಟೋ, ಗ್ರೀನ್ ಎನರ್ಜಿ, ಕೆಮಿಕಲ್ ಉತ್ಪನ್ನಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಮೆರಿಕಕ್ಕೆ ರಫ್ತಾಗುವಂಥ ಸಾಧ್ಯತೆಗಳಿದೆ. ನಿಮಗೆ ಗೊತ್ತಿರ್ಬೋದು, ಭಾರತದ ಉದ್ಯೋಗಿಗಳು ಶ್ರಮಜೀವಿಗಳು ಅಷ್ಟೇ ಅಲ್ಲದೆ ಹೆಚ್ಚಿನ ಗಂಟೆಗಳ ಕಾಲ ದುಡಿಯುತ್ತಾರೆ. ಆದರೆ ಅಮೆರಿಕದ ಉದ್ಯೋಗಿಗಳಿಗೆ ಹೋಲಿಕೆ ಮಾಡಿದರೆ ಭಾರತೀಯ ಉದ್ಯೋಗಿಗಳಿಗೆ ಸಂಬಳ ಬಹಳ ಕಡಿಮೆ ಇದೆ. ಒಂದು ವೇಳೆ ವೀಸಾ ನಿಯಮ ಟೈಟ್ ಮಾಡಿದರೆ ಅಮೆರಿಕದ ಕಂಪನಿಗಳು ಔಟ್ಸೋರ್ಸಿಂಗ್ ಜಾಸ್ತಿ ಮಾಡಬಹುದು. ಇದರಿಂದಾಗಿ ಭಾರತದ IT ಕಂಪನಿಗಳಿಗೆ ಲಾಭ ಹೆಚ್ಚಾಗಬಹುದು. ಭಾರತದ ಕಂಪನಿಗಳಿಗೆ ಲಾಭ ಹೇಗೆ ಅಂತಂದರೆ, ಡಾಲರ್ ಮೌಲ್ಯ ಏರಿಕೆಯಾದರೆ ಆಮದು ಮಾಡೋ ವಸ್ತುಗಳ ಬೆಲೆ ಜಾಸ್ತಿ ಆದಂತೆ ಈ ಸಾಫ್ಟ್ವೇರ್ ಕಂಪನಿಗಳ ಸೇವೆಗಳ ಮೌಲ್ಯ ಸಹ ಏರಿಕೆಯಾಗುತ್ತೆ. ಯಾಕೆಂದರೆ ಇದು ಡಾಲರ್ನಲ್ಲಿ ವ್ಯವಹಾರ ಆಗ್ತಾ ಇರುತ್ತೆ. ಹೀಗಾಗಿ ಭಾರತದ IT ಕಂಪನಿಗಳಿಗೆ ಲಾಭವಾಗುವ ಸಾಧ್ಯತೆಯೇ ಹೆಚ್ಚಿದೆ. ಟ್ರಂಪ್ ಮೂಲತಃ ರಿಯಲ್ ಎಸ್ಟೇಟ್ ಉದ್ಯಮಿಗಳು ತಮಗೆ ಹೇಗೆ ಲಾಭ ಆಗುತ್ತೆ ಅಂತಲೇ ಆಲೋಚನೆ ಮಾಡ್ತಾರೆ. ಅದೇ ರೀತಿ ಟ್ರಂಪ್ ಅವರು ಅಮೆರಿಕಕ್ಕೆ ಯಾವೆಲ್ಲ ರೀತಿ ಲಾಭ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಜನವರಿ 27ರಂದು ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿಯವರು ದೂರವಾಣಿಯಲ್ಲಿ ಮಾತುಕತೆ ನಡೆಸಿದರು. ಅಷ್ಟೇ ಅಲ್ಲದೆ ಫೆಬ್ರವರಿಯಲ್ಲಿ ಇಬ್ಬರೂ ನಾಯಕರು ಭೇಟಿಯಾಗುವಂಥ ಸಾಧ್ಯತೆ ಸಹ ಇದೆ. ಟ್ರಂಪ್ ಅವರ ಹೊಸ ನೀತಿಗಳು ಭಾರತಕ್ಕೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಎನ್ನುವಂಥದ್ದು ಮುಂದಿನ 1-2 ವರ್ಷಗಳಲ್ಲಿ ತಿಳಿಯಲಿದೆ. ಧನ್ಯವಾದಗಳು.